ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಕ್ರಮ ಮದ್ಯ ಮಾರಾಟ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅದು ಕೂಡ ಬೆಳಗಾವಿಯಲ್ಲಿ ಹೆಚ್ಚು ಅಕ್ರಮ ಮದ್ಯ ಮಾರಾಟ ಗೋವಾದಿಂದ ಬರ್ತಾಯಿದೆ. ಯಾಕಂದರೆ ಅಲ್ಲಿ ಸ್ಕಾಚ್ ವಿಸ್ಕಿ 4,000 ಇದೆ, ಕರ್ನಾಟಕದಲ್ಲಿ 10,000 ಇದೆ. ಅಂದರೆ ಒಂದು ಬಾಟ್ಲಿ ಮಾರಿದ್ರೆ 6,000 ರೂಪಾಯಿ ಲಾಭ ಇದೆ. ಅಬಕಾರಿ ಅಧಿಕಾರಿಗಳೇನೋ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅಂದರೆ CRPC ಸೆಕ್ಷನ್ 41A ಪ್ರಕಾರ 5 ವರ್ಷ ಶಿಕ್ಷಣ ಇದೆ. ಆದರೆ ಏನು ಹಿಡಿತಾರೆ, ಅದಕ್ಕೆ ದಂಡ ವಸೂಲಿ ಮಾಡಿ ಬಿಡ್ತಾ ಇದ್ದಾರೆ. ಇನ್ನು ಆಶ್ಚರ್ಯ ಅಂತಂದರೆ ಕಳೆದ ವರ್ಷ ಅಬಕಾರಿ ಇಲಾಖೆಯಲ್ಲಿ 42,000 ಕೋಟಿ ಆದಾಯ ಬಂದಿದೆ. ಅಂದರೆ ಪಂಚ ಗ್ಯಾರಂಟಿಗಳಿಗೆ ಎಷ್ಟು ಬೇಕು? 55,000 ಕೋಟಿ. ಅಂದರೆ 70% ಬರೀ ಅಬಕಾರಿಯಿಂದ ಈ ಪಂಚ ಗ್ಯಾರಂಟಿಗಳು ನಡೀತಾವೆ. ಪಂಚ ಗ್ಯಾರಂಟಿ ಯಾರು ಬಂದ್ ಮಾಡಬೇಕಂತೀರಿ? ಅವ್ರು ನೀವು ಸರಿಯಾಗಿ ಕೊಡೋದು ಬಂದ್ ಮಾಡಿರಿ. ಮತ್ತು ಪಂಚ ಗ್ಯಾರಂಟಿ ಇನ್ನೂ 5 ಗ್ಯಾರಂಟಿ ಸರ್ಕಾರ ತರಬೇಕಂದ್ರೆ ನೀವು ಡಬಲ್ ಕೊಡ್ರಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬೀರ್ ಮೇಲೆ, ವಿಸ್ಕಿ ಮೇಲೆ, ಎಲ್ಲ ಬ್ರ್ಯಾಂಡ್ ಮೇಲೆ ಅಬಕಾರಿ ಸುಂಕವನ್ನು ಹೆಚ್ಚು ಮಾಡಿದ್ದಾರೆ. ನಂತರ ಚೆಕ್ ಪೋಸ್ಟದಲ್ಲಿ ಗೋವಾದಿಂದ ಏನು ಕರ್ನಾಟಕದ ಬರ್ತದೆ ಚೆಕ್ ಪೋಸ್ಟದಲ್ಲಿ ಅಲ್ಲಿ ಸಿಬ್ಬಂದಿ ಅಂದರೆ ನಿಷ್ಠಾವಂತ ಸಿಬ್ಬಂದಿನೇ ಇಲ್ಲ. ಇದು ಕೂಡ ಒಂದು ದೊಡ್ಡ ಹಗರಣ. 438 ಪ್ರಕರಣಗಳನ್ನು ನಾವು ದಾಖಲಿಸಿದೆ ಅಂತ ಹೇಳ್ತಾರೆ. ಆದರೆ ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗೋ ಎಷ್ಟು? ಭಾಳ ಕಡಿಮೆ. ನಂತರ ಚೀಪ್ ಲಿಕ್ಕರ್ ಅದು ಕರ್ನಾಟಕದಲ್ಲಿ 240 ರೂಪಾಯಿ ಇದೆ. ಅದರ ಅಲ್ಲಿ 140 ಇದೆ. ಅಂದರೆ 100 ರೂಪಾಯಿ ಒಂದು ಬಾಟಲ್ಗೆ 100 ರೂಪಾಯಿ. ಅದು ಕೂಡ ಸಪ್ಲೈ ಆಗ್ತಾಯಿದೆ. ನಂತರ ಗ್ಯಾಂಗ್ವಾಡಿ, ಬಾದರವಾಡಿ ಅಂತಿದೆ. ಅಲ್ಲಿ ನಿರಂತರವಾಗಿ ಚೀಪ್ ಲಿಕ್ಕರ್ ಸಪ್ಲೈ ಆಗ್ತದೆ. ಗೋವಾ ಏನು ಶರ ಇದೆ ಅದು ಸಪ್ಲೈ ಆಗ್ತದೆ. ಹೀಗಾಗಿ ಕರ್ನಾಟಕ ಸರ್ಕಾರಕ್ಕೆ ದೊಡ್ಡ ಹಾನಿ ಉಂಟಾಗ್ತದೆ. ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗ್ತದೆ. ಇದನ್ನೇನಾದರೂ ತಡೆಗಟ್ಟಿದ್ರೆ 55,000 ಕಟ್ಟಲ್ಲ 60,000 ಕೋಟಿವರೆಗೆ ಸರ್ಕಾರಕ್ಕೆ ಆದಾಯ ಬಂದೇ ಬರ್ತದೆ. ಏನೋ ಅಬಕಾರಿ ಸಿಬ್ಬಂದಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜಂಟಿ ನಿರ್ದೇಶಕ ಛಲವಾದಿ ಅವರು ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ವಿಜಯಕುಮಾರ್ ಹಿರೇಮಠ ಇದ್ದಾರೆ, ಕುಲಕರ್ಣಿ ಇದೆ ಅಂತ ದಕ್ಷಿಣಕ್ಕೆ. ಇಂಥ ಅಧಿಕಾರಿಗಳು ಸಾಕಷ್ಟು ಜನ ಇದ್ದರೂ ಕೂಡ ಇಂಥ ಒಂದು ಅಕ್ರಮ ಮದ್ಯ ಮಾರಾಟವನ್ನು ತಡಲಿಕ್ಕೆ ಆಗ್ತಾಯಿಲ್ಲ. ಇನ್ನು ಹಳ್ಳಿಗಾಡುಗಳಲ್ಲಿ ಅಲ್ಲಿ ತಾಲೂಕು ಆಫೀಸರ್ಸ್ ನಿಮ್ಮ ಅಬಕಾರಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಸರಾಯಿ ಮಾರಾಟಗಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಮತ್ತು 8 ಊರಿನಲ್ಲಿ ಒಂದು ವೈನ್ ಶಾಪ್ ಇದೆ. ಆದರೆ ಅಲ್ಲಿ ಹೋಗೋದಿಲ್ಲ. ಯಾಕಂದರೆ ಚೀಪ್ ಲಿಕ್ಕರ್ ಇಲ್ಲಿ ಸಿಗ್ತಿದೆಯಲ್ಲ ಗೋವಾದು. ಗೋವಾ ಮಾಲ್ ಬೇಕಂತ ಕೇಳ್ತಾರೆ. ಗ್ಯಾಂಗ್ವಾಡಿ ಬಂದರೆ ಕಾರದಲ್ಲಿ ಮಾರ್ತಿರ್ತಾರೆ. ಅಲ್ಲಿ ಹೋದರೆ ಕೇಳ್ತಾರೆ. ಬಾದರವಾಡಿಲಿ ಕೂಡ ಅದೇ ಗೋವಾ ಮಾಲ್ ಬೇಕೇನೋ ಅಂತೇಳಿ. ಬೆಳಗಾವಿ ನಾಗರಿಕರು ಮತ್ತು ಸುತ್ತಮುತ್ತಲ ಎಲ್ಲ ಗೋವಾ ಮಾಲನ್ನು ಸೇವೆಯನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ವೈನ್ ಶಾಪ್ಗೆ ಹೋದರೆ ಅಲ್ಲಿ ದುಬಾರಿ ಇದೆ. ಸರ್ಕಾರಕ್ಕೆ ಇದನ್ನು ಕೋಟ್ಯಾಂತರ ಲಾಸ್ ಆಗ್ತದೆ. ಮತ್ತು ಸೆಕ್ಷನ್ ಏನಿದೆ 41A, ಯಾರು ಜನರಿಗೆ ಶಿಕ್ಷೆ ಆಗಿದೆ? ಎಷ್ಟು ಜನರಿಗೆ 5 ವರ್ಷ ಶಿಕ್ಷೆ ಆಗಿದೆ? ಇಲ್ಲೇ ಇಲ್ಲ. ಇನ್ನು ಕಂಟೈನರ್ ಮೂಲಕ ಗೋವಾದಿಂದ ಕರ್ನಾಟಕಕ್ಕೆ, ಕಾರವಾರದಿಂದ ಕರ್ನಾಟಕಕ್ಕೆ ಬರ್ತದೆ. ಎಲ್ಲ ಕಡೆಗೆ ಸಪ್ಲೈ ಆಗ್ತಾಯಿದೆ. ಪ್ಲೈವುಡ್ದಲ್ಲಿ ಹಾಕ್ಕೊಂಡು ಮಾರ್ತಾಯಿದ್ದಾರೆ. ಹಿರೇವಾಗೇಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿಡಿದ್ರು ಟೋಲ್ ನಾಕಾದಲ್ಲಿ. ನಂತರ ಕಾಕ್ತಿ ಬಳಿ ಹಿಡಿದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಒಳಗಿಟ್ಟು ಮಾರ್ತಾಯಿದ್ರು. ಅದನ್ನು ಕೂಡ ಅಬಕಾರಿ ಅಧಿಕಾರಿಗಳು ಭೇದಿಸ್ತಾ ಇದ್ದಾರೆ. ಆದರೆ ಎಷ್ಟೊಂದು ಪ್ರಮಾಣದಲ್ಲಿ ಏನು ಕೆಲಸ ಆಗಬೇಕಿತ್ತು ಅದು ಆಗ್ತಾಯಿಲ್ಲ. ಚೆಕ್ ಪೋಸ್ಟ್ಗಳೇ ಇದಕ್ಕೆ ಕಾರಣ. ಇನ್ನು ಚೀಪ್ ಲಿಕ್ಕರ್ನ ಹೆಚ್ಚು ಜನ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಕೂಡ ಸಮಸ್ಯೆ ಉಂಟಾಗ್ತದೆ. ಇನ್ನು ಧಾಬಾಗಳಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ನಾವೇನು ಕೇಳ್ಕೋದಂದರೆ, ಕರ್ನಾಟಕದಲ್ಲಿ ಎಲ್ಲ ಕಡೆಗೆ ಧಾಬಾಗಳಿವೆ. ಹಳ್ಳಿಗಳಲ್ಲಿ ಧಾಬಾ ಇವೆ. ಮೊದಲು ಹೈವೇ ಮೇಲೆ ಧಾಬಾಗಳಿದ್ದು ಎಲ್ಲ ಧಾಬಾಗಳಲ್ಲಿ 90% ಧಾಬಾಗಳಲ್ಲಿ ಸರಾಯಿ ಸಿಗ್ತದೆ. ಅದು ಕೂಡ ವೈನ್ ಶಾಪ್ದಿಂದ ತಂದಂಥ ಸರಾಯಿ ಅಲ್ಲ, ಗೋವಾದಿಂದ ಬಂದದ್ದು. ಅಂದರೆ ಈ ಕಡೆ ಸರ್ಕಾರಕ್ಕೂ ಲಾಸ್ ಇದೆ ಮತ್ತು ಅಬಕಾರಿ ಇಲಾಖೆಗೆ ಇದೆಲ್ಲ ಗೊತ್ತಿದೆ. ಆದರೆ ಇವರು ಹಿಡಿತಾ ಇಲ್ಲ. ಅಂದರೆ ಹೊಂದಾಣಿಕೆ ಮಾಡಿಕೊಂಡು ಇವರು ಜೀವನ ಸಾಗ್ತಾಯಿದ್ದಾರೆ. ಈ ಲೈಸೆನ್ಸ ಅದರಲ್ಲಿ ಕೂಡ ದೊಡ್ಡ ಪ್ರಮಾಣದ ಗೋಲ್ಮಾಲಿದೆ. ಆದರೆ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಬೇಕಾದ್ರೆ ತಂತ್ರಜ್ಞಾನದ ಒಂದು ಮಷೀನ್ಗಳು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಬೇಕಾಗ್ತವೆ. ಅದು ಕೂಡ ಇಲ್ಲ. ಅದನ್ನು ಕೂಡ ಸಪ್ಲೈ ಮಾಡಬೇಕು. ನಂತರ ಏನೇನು ಕೇಸ್ ಬುಕ್ ಆಗಿದೆ ಅದನ್ನು ನೀವು ಪರಿಶೀಲನೆ ಮಾಡಬೇಕಾಗ್ತದೆ. ಕೋರ್ಟಲ್ಲಿ ಸ್ಟ್ಯಾಂಡ್ ಆಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ನಂತರ ಕಳೆದ ಸಲ 8 ಕೋಟಿ ರೂಪಾಯಿ ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡ್ರು. ಅದು ಕೂಡ ದಾಖಲಾಗಿದೆ. ಒಟ್ಟಾರೆ ಅಬಕಾರಿ ಅಧಿಕಾರಿಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು ಕೂಡ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಹೊಡೆತ ಉಂಟಾಗ್ತಾ ಇದೆ. ಒಟ್ಟಾರೆ ಈ ಎಲ್ಲ ಪ್ರಕರಣಗಳನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು, ಮಂತ್ರಿಗಳು ಗಮನಿಸಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತವೆ. ಅಲ್ಲಿವರೆಗೆ ಎಲ್ಲಿಸುವಾಗಲಿ. ನಮಸ್ಕಾರ.